ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಬೆಳಿಗ್ಗೆನೇ ಬ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೆ. ಯಾಕೆಂದರೆ ಡೇ ಕೇರ್ಗೆ ಬೇಗ ಬರ್ತಾಯಿದ್ದೀನಿ 8:30ಗೆ. ಹಾಗಾಗಿ ಒಬ್ಬಳು ಚಿಕ್ಕಿ ಮಾತ್ರ ಬರ್ತಾಯಿದ್ಲು. ಆಮೇಲೆ ನಾನು ಇವತ್ತು ಎದ್ದಿದ್ದು ಲೇಟು. ಇವತ್ತು ಯಾಕಪ್ಪ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಇವತ್ತು ನಾನು ತುಂಬ ತಿಂಡಿನೂ ಮಾಡಿಲ್ಲ, ಏನೂ ಮಾಡಿರಲಿಲ್ಲ, ಎಲ್ಲನೂ ಪಾಪ ನಮ್ಮ ಮನೆಯವರೇ ಮಾಡಿದರು. ಅದನ್ನು ಹೇಳೋಣ ಅಂತ ಅಂದ್ಬಿಟ್ಟು ಈ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಮನೆಯವರು ಪಾಪ ಎಲ್ಲದರಲ್ಲೂ ನನಗೆ ಸಪೋರ್ಟ್ ಮಾಡೋದ್ರಿಂದ ಅಷ್ಟೇ ನಾನು ಏನಾದರೂ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ನನ್ನೊಬ್ಳು ಕೈಲಿಂದ ಏನೂ ಆಗೋದಿಲ್ಲ. ಇಬ್ಬರು ಮಕ್ಕಳೂ ಬೆಳಗ್ಗೆನೇ ರೆಡಿ ಮಾಡಬೇಕು, ಅವ್ರಿಗೆ ತಿಂಡಿ ಎಲ್ಲ. ಇವತ್ತು ನಾನು ಏನು ಮಾಡಲೇ ಇಲ್ಲ, ಯಾಕಂದರೆ ನೆನ್ನೆನೂ ಸ್ವಲ್ಪ ಟಯರ್ಡ್ ಆಗಿತ್ತು. ಇಡೀ ಡೇ ಫುಲ್ಲು ಅಲ್ಲೇ ಇದ್ದೆ, ನಾನು ಡೇ ಕೇರಲ್ಲೇ ಇದ್ದೆ. ಹಂಗಾಗಿ ನನಗೇನಾದರೂ ಕೆಲಸ ಕೊಟ್ಟರೆ ಅದನ್ನು 100% ಮಾಡಬೇಕು. ನನ್ನ ಕೈಲಿ ಆಗಲ್ಲ, ನಾನು ಮಾಡಲ್ಲ ಅನ್ನೋದೆಲ್ಲ ನನಗೆ ಬರೋದೇ ಇಲ್ಲ. ಹಾಗಾಗಿ ನನಗೆ ಎಷ್ಟೇ ಕಷ್ಟ ಆದರೂ ಎಷ್ಟೇ ಇದಾದ್ರೂ ನನ್ನದು ಜವಾಬ್ದಾರಿ ಅಲ್ವಾ, ಮಕ್ಕಳೆಲ್ಲ ನಮ್ಮವರೇ ಇವಾಗ. ಹಂಗಾಗಿ ಪ್ರತಿಯೊಂದು ನಾನೇ ಮಾಡಬೇಕು. ಅದಕ್ಕೆ ನಾನು ಬೇಗ ಎದ್ದು ರೆಡಿ ಆಗಿಬಿಟ್ಟು ನೀನು ಹೋಗಿ ರೆಡಿ ಆಗಮ್ಮ, ನಾನು ಮಾಡ್ತೀನಿ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ನಾನು ರೆಡಿಯಾಗಿ ಬಂದೆ. ನಮ್ಮ ಮನೆಯವರು ಎಲ್ಲ ಮಾಡಿದ್ದು ನೋಡಿ ನಾನು ಏನು ಅವ್ರಿಗೆ ರೆಸ್ಪಾನ್ಸ್ ಮಾಡಲ್ಲ, ಬಟ್ ನನಗೆ ಅನ್ನಿಸ್ತಿರುತ್ತೆ ಅಯ್ಯೋ ಎದ್ದೊಳ್ಬೇಕಿತ್ತು, ಬಟ್ ಎದ್ದೊಳಕ್ಕಾಗಿಲ್ಲ. ತಲೆನೋವು ತುಂಬ ಬರ್ತಿರುತ್ತೆ ನನಗೆ ಅವಾಗ. ಯಾಕಂದರೆ ಬಾಣತನ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೋಬೇಕು ಅಂತ ಅಂತಾರೆ, ಬಟ್ ನನಗೆ ಎರಡು ಬಾಣತನದಲ್ಲೂ ನನಗೆ ಅಷ್ಟೊಂದು ಇದಾಗಿಲ್ಲ. ಹಂಗಾಗಿ ನನಗೆ ತಲೆನೋವು ಹೋಗೋದೇ ಇಲ್ಲ. 24/7 ಅನ್ನೋ ಥರ ಮಾತ್ರೆ ನುಂಗಿಲ್ಲ ಅಂದರೆ ಆಗೋದೇ ಇಲ್ಲ. ಆ ಥರ ತಲೆನೋವು ಬರ್ತಾ ಇರುತ್ತೆ. ನಮ್ಮ ಬಾಕ್ಸ್ ನೋಡಿದ ತಕ್ಷಣ ಏನೇನು ಹಾಕ್ಕೊಟ್ಟಿದ್ದಾರೆ ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು. ಪಾಪ ಎಲ್ಲ ಹೆಣ್ಮಕ್ಳು ಮಾಡಬೇಕು ಅಂತ ಅಂತಾರೆ, ಹಂಗಾಗಿ ಇವ್ರು ಮಾಡಿಕೊಟ್ರಲ್ಲ ಅದಕ್ಕೆ ವೀಡಿಯೋ ಮಾಡಿದ್ದೆ. ನೆನ್ನೆ ಹಂಗೆ ಈ ಹೂಗಳು ತುಂಬ ಬಿಟ್ಟಿತ್ತು. ನಮ್ಮ ಪ್ರಣಿ ಹೂವು ಬಿಟ್ಟರೆ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಅವನೇ ಎಲ್ಲ ಕಿತ್ಕೊಬರ್ತಾನೆ. ನೋಡಿ ಇಷ್ಟೊಂದು ಹೂ ಬಿಟ್ಟಿದೆ. ಈಗ ಪಾಟ್ಗಳೆಲ್ಲ ನಾನು ಆಚೆ ಇಟ್ಬಿಟ್ಟಿದ್ದೀನಿ. ನನಗಂತೂ ಒಂಥರ ಬೇಜಾರು. ಬೆಳಗ್ಗೆ ಎದ್ದಿದ ತಕ್ಷಣ ಮೆಟ್ಲು ಮೇಲೆ ನೋಡ್ತಿದ್ದೆ. ಇವಾಗ ಹೊರಗಡೆ ಇದೆ. ನನಗೆ ಗಿಡಗಳಂದರೆ ತುಂಬ ಇಷ್ಟ. ನಮ್ಮ ಪ್ರಾಣಿ ಹೂವೆಲ್ಲ ಬಿಡಿಸ್ಕೊಬಂದು ಕೊಟ್ಟಿದ್ದ. ಈ ಥರ ಇಬ್ಬರು ಜ್ಯೂಸ್ ಮಾಡ್ಕೊಂಡು ಟೀ ಮಾಡ್ಕೊಂಡು ಕುಡ್ಕೊಂಡು, ನಮ್ಮ ಮನೆಯವರು ತರಕಾರಿ ಹಣ್ಣು ಸ್ವಲ್ಪ ತಿಂಡಿಗಳು ಖಾಲಿಯಾಗಿತ್ತು. ಹಂಗಾಗಿ ತೊಗೊಂಬಂದಿರೋ ಅದನ್ನು ಎತ್ತಿಕ್ಬೇಡ ಅಂತ ಅಂದ್ಬಿಟ್ಟು ಎತ್ತಿಟ್ಟೆ. ಈ ಬಾಕ್ಸ್ಗಳು ಕ್ಲೀನ್ ಮಾಡಿ ತುಂಬ ದಿನ ಆಗಿತ್ತು, ಅದನ್ನು ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ತೊಳ್ಕೊಂಡು ಎತ್ತಿಡೋಣ ಅಂತ ಅಂದ್ಬಿಟ್ಟು ತೆಗ್ದಿದ್ದೆ. ಈ ಬಾಕ್ಸ್ಗಳಂತೂ ನನಗೆ ತುಂಬಾ ಯೂಸ್ ಆಗ್ತಿದೆ. ಇದರಲ್ಲಿ ತರಕಾರಿ ತುಂಬ ದಿನ ಇರುತ್ತೆ. ಯಾಕಂದರೆ ನಮ್ಮ ಮನೇಲಿ ನಾನ್ ವೆಜ್ ಆಗಿರೋದ್ರಿಂದ ಜಾಸ್ತಿ ಮಾಡ್ತಾಯಿರ್ತೀವಿ. ತರಕಾರಿ ಏನು ಜಾಸ್ತಿ ಯೂಸ್ ಮಾಡೋಲ್ಲ. ನಾನು ತರಕಾರಿ ತರೋದನ್ನು ಸ್ವಲ್ಪನೇ. ಹಂಗಾಗಿ ಇದರಲ್ಲಿ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಾಳಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಈ ಬುಟ್ಟಿ ನಮ್ಮಮ್ಮ ತೆಗ್ದು ಈ ಥರದ್ದೆಲ್ಲ ತುಂಬ ತೆಗೆದಿಟ್ಟಿದ್ದಾರೆ. ನಾನು ಇದನ್ನೆಲ್ಲ ಯೂಸ್ ಮಾಡ್ತಿರಲಿಲ್ಲ. ಈಗ ನಮ್ಮ ಫ್ರೆಂಡಿಗೋಸ್ಕರ ಈ ಥರ ಜೋಡಿಸಿಟ್ರೆ ಅವನಿಗೆ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಮೇಲಿತ್ತು ಎತ್ಕೊಂಡು ಈ ಥರ ಜೋಡಿಸಿ ಇಟ್ಟಿದ್ದೆ. ನಮ್ಮ ಮನೆಯವರು ಇವನಿಗೆ ಹಣ್ಣು ಜಾಸ್ತಿ ಆರೆಂಜು ಆ್ಯಪಲ್ಲೆಲ್ಲ ಇವಾಗ ಸ್ವಲ್ಪ ಕಡಿಮೆ ಮಾಡ್ತಾರೆ. ಯಾಕಂದರೆ ವೆದರ್ ಚೇಂಜ್ ಆಗಿದೆ ಅಲ್ವಾ, ಹಂಗಾಗಿ ಮಕ್ಕಳಿಗೆ ಫ್ರೂಟ್ಸ್ ಅವ್ನಿಗೆ ಅಡ್ಜಸ್ಟ್ ಆಗೋಲ್ಲ. ಇದೆರಡು ಹಣ್ಣು ಪಪ್ಪಾಯ ಮತ್ತು ಪ್ರೊಮೊಗ್ರನೇಟ್ ಎರಡು ತೊಗೊಂಬಂದಿದ್ರು. ಎರಡೂ ಎತ್ತಿಟ್ಟೆ. ಅವ್ನಿಗೆ ಇದೆರಡು ಹಣ್ಣು ತುಂಬಾ ಇಷ್ಟಪಟ್ಟು ತಿಂತಾನೆ. ಮ್ಯಾಂಗೋನೂ ಇಷ್ಟ. ಮ್ಯಾಂಗೋ ತೊಗೊಂಬಂದಿರಲಿಲ್ಲ ಅವರು. ಇದನ್ನೆಲ್ಲ ನೋಡಿ, ಇದು ಈ ಥರ ಕೊಟ್ಟಿದ್ದಾರಲ್ವ, ನೀರೆಲ್ಲ ಇದರಲ್ಲಿ ಕೆಳಗಡೆ ಸೋರುತ್ತೆ. ಇದರಿಂದ ತುಂಬ ಯೂಸ್ ಆಗುತ್ತೆ. ನೋಡಿ ಎಲ್ಲ ಗಲೀಜಾಗಿಬಿಟ್ಟಿದೆ. ಇದು ಒಂದು ವಾರಕ್ಕೆಲ್ಲ ಗಲೀಜಾಗಿಬಿಡುತ್ತೆ ಈ ಬಾಕ್ಸ್ಗಳು. ಹಂಗಾಗಿ ಎಲ್ಲ ತೊಳ್ಕೊಂಡು ಈ ಥರ ಜೋಡಿಸಿಕ್ಕೊಂಡಿದ್ದೆ. ಈ ಥರ ತರಕಾರಿಗಳನ್ನ ತಂದಿದ ತಕ್ಷಣ ಸಪ್ರೇಟಾಗಿ ಇಟ್ಕೊಂಡ್ರೆ ಒಂದೊಂದು ಕೊಳ್ತೋಗಿರುತ್ತೆ. ಇಲ್ಲಿ ಎಲ್ಲ ತರಕಾರಿನೂ ಕೊಳಿಸುತ್ತೆ ಆ ತರಕಾರಿಗಳು. ಹಂಗಾಗಿ ಯಾವುದಾದ್ರು ಈ ಥರ ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗೂ ಕಾಣಿಸುತ್ತೆ, ಬೇಗನೂ ಸಿಗುತ್ತೆ ನಮಗೆ. ಫ್ರಿಜ್ಜಲ್ಲೂ ಈ ಥರ ಅರೇಂಜ್
ಅರೇಂಜ್ ಮಾಡಿ ಇಟ್ಕೊಂಡ್ರೆ ಬಾಕ್ಸ್ಗಳಲ್ಲಿ ಕವರಲ್ಲಿ ತುಂಬ್ಕೊಂಡು ಇಟ್ಕೊಳ್ಳೋದ್ಕಿಂತ ಈ ಥರ ಇಟ್ಕೊಂಡ್ರೆ ಫ್ರಿಜ್ಜೂ ಚೆನ್ನಾಗಿ ಕಾಣುತ್ತೆ. ಹಂಗಾಗಿ ಸರಿ ಎಲ್ಲ ಎತ್ತಿಟ್ಟಿದ್ದಾಯಿತು. ಬೆಳಗ್ಗೆ ನಮ್ಮ ಮನೆಯವ್ರದ್ದೇ ಬಾಕ್ಸು ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದರು. ನನಗಂತೂ ಒಂಥರ ಖುಷಿ ಆಗ್ತಿತ್ತು. ನಾನು ಅವ್ರಿಗೇನೂ ತೋರಿಸಿಲ್ಲ, ಯಾಕಂದರೆ ಖುಷಿ ಅನ್ನೋದಕ್ಕಿಂತ ನಾನು ಬೇಗ ಹೋಗ್ಬೇಕಿತ್ತಲ್ವ. ಅವ್ರು ಹೆಲ್ಪ್ ಮಾಡ್ತಿರೋದು ನೋಡಿ ನಂಗೊಂಥರ ಕಣ್ಣಲ್ಲಿ ನೀರು ಬರುತ್ತೆ ಅಂತಲೇ ಹೇಳ್ಬೋದು. ಎಲ್ಲರೂ ಈ ಥರ ಮಾಡಲ್ಲ. ಅವ್ರ ಹಸ್ಬೆಂಡ್ ಹೆಂಗಿರ್ತಾರೋ ನನಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರು ಮಾತ್ರ ನಮಗೆ ಈ ಥರ ಬಾಕ್ಸ್ ಎಲ್ಲ ನೋಡಿದ ತಕ್ಷಣ ನನಗೆ ತುಂಬಾ ಖುಷಿ ಆಯಿತು. ನಾನು ಬಾಕ್ಸ್ ಎಲ್ಲ ತೊಗೊಂಡು ಹೋಗ್ತಿರ್ಲಿಲ್ಲ. ನಮ್ಮ ಭೀಮಾಲಜಿ ಸುರೇಶ್ ಗೌಡ ಸರ್ ನೆನಪಾಯಿತು. ಅವರ ವೈಫೂ ಅಷ್ಟೇ ಈ ಥರ ಬಾಕ್ಸಲ್ಲಿ ಎಲ್ಲ ಥರದ್ದು ಹಾಕಿ ಮಾಡಿಕೊಡೋರು. ನಾನು ಬಾಕ್ಸ್ ತೊಗೊಂಡು ಹೋಗ್ತಿರ್ಲಿಲ್ವಲ್ಲ, ಬಾ ತಿನ್ನು ಅಂತ ಕರೆಯೋರು. ಅವ್ರ ವೈಫಿಗೆ ಸ್ವಲ್ಪ ಹುಷಾರಿಲ್ಲ, ಈಗ ಹೆಂಗಿರ್ತಾರೋ ಗೊತ್ತಿಲ್ಲ. ಸುರೇಶ್ ಗೌಡ ಸರ್ ನಂಬರು ಇಲ್ಲ. ನಾನು ಈ ಥರ ಬಾಕ್ಸು ಊಟ ನೋಡಿದಾಗೆಲ್ಲ ನಂಗೆ ಅವ್ರು ನೆನಪಾಗುತ್ತೆ. ತುಂಬ ದಿನ ಅವ್ರ ಮನೇಲಿ ಊಟ ತಿಂದಿದ್ದೀವಿ. ನಾನು ಮಾತ್ರ ಅಲ್ಲ, ಎಲ್ಲರಿಗೂ ಕೊಡೋರು. ಪಾಪ ಅವರು ಈಗ ಹೇಗಿದ್ದಾರೋ ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ. ಯಾವತ್ತು ಸಿಕ್ತಾಗಂತೂ ಒಟ್ಟಿನ ಡೈಲಿ ನೆನೆಸ್ಕೋತಾ ಇರ್ತೀನಿ. ಇವತ್ತಂತೂ ನಮ್ಮ ಮನೆಯವರು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಷ್ಟೊಂದೆಲ್ಲ ಬಾಕ್ಸ್ಗೆ ಹಾಕಿ ನಮ್ಮನ್ನ ಕಳಿಸಿದ್ದು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಖುಷಿ ಅನ್ನೋದಕ್ಕಿಂತ ನನಗೆ ಅವರು ಎಲ್ಲನೂ ತುಂಬ್ತಾ ಇದ್ದಾರೆ. ಎಲ್ಲನೂ ಅಂದರೆ ನಮ್ಮಮ್ಮ, ನಮ್ಮ ಅಣ್ಣ, ಎಲ್ಲರ ಪ್ರೀತಿನೂ ಇವರೊಬ್ಬರೇ ತುಂಬ್ತಾ ಇದ್ದಾರೆ. ಅದನ್ನು ಹೇಳ್ಕೋಬೇಕು ಅಂತ ಅನ್ನಿಸ್ತು. ಹಂಗಾಗಿ ನಾನು ಈ ವಿಡಿಯೋನ ಮಾಡಿದೆ. ಇನ್ನೇನು ಹೇಳೋದು, ಇದಕ್ಕಿಂತ ಇನ್ನೇನು ಬೇಕು ಹೆಣ್ಮಕ್ಳಿಗೆ ಅಂತ ಅನ್ನಿಸ್ತು. ಹಾಗಾಗಿ ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲ ಇನ್ನೇನು ಊಟ ಮಾಡ್ತಿದ್ದಾರೆ, ಇನ್ನೇನು ಮಲ್ಕೊಳ್ಳೋ ಟೈಮು ಆಗುತ್ತೆ. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು.